ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷ, ಕಲ್ಪತರು, ಲಕ್ಷ್ಮೀಪುತ್ರ ಹೀಗೆ ಹಲವಾರು ನಾಮಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಕರೆಯುತ್ತಾರೆ. ಯಾವುದೇ ಕಷ್ಟ ಅಂತ ಹೇಳಿ ರಾಯರ ಬಳಿ ಬಂದರೆ ಅದೆಂಥ ಕಷ್ಟ ಇದ್ದರೂ ಕೂಡ ರಾಯರು ಅದನ್ನು ನಿವಾರಿಸುತ್ತಾರೆ, ಮಂಜಿನಂತೆ ಕರಗಿಸುತ್ತಾರೆ. ಆದರೆ ಸಂಪೂರ್ಣವಾಗಿ ರಾಯರಿಗೆ ಶರಣಾಗಬೇಕಷ್ಟೇ, ಮನಸ್ಸಿನ ತುಂಬ ರಾಯರ ಭಕ್ತಿ ತುಂಬಿರಬೇಕಷ್ಟೇ. ಇವತ್ತು ಒಂದ್ ದೇವ್ರು, ನಾಳೆ ಒಂದ್ ದೇವ್ರು ಅಂತ ಹೇಳಿ ನಾವು ಡಾಕ್ಟರ್ ಅನ್ನ ಚೇಂಜ್ ಮಾಡ್ದಾಗೆ ಮಾಡಬಾರ್ದು. ನೀನೇ ಗತಿ ತಂದೆ, ನನಗೆಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನೋವು ಬರ್ಲಿ, ನನಗೆ ರಾಯರೇ ದಿಕ್ಕು ಅಂತ ಹೇಳಿ ನೀವು ರಾಯರನ್ನ ನಂಬಿದ್ರೆ ನಿಮ್ಗೆ ಖಂಡಿತ ರಾಯರು ಕೈ ಬಿಡಲ್ಲ. ಹೀಗೆ ರಾಯರ ಪವಾಡದ ಚರಿತೆ ಒಂದು ಕತೆ ಒಂದನ್ನ ಕೇಳೋಣ. ಈಗ ತುಂಬಾ ಹಿಂದೆ ಒಬ್ಬ ಕಡು ಬಡವನಿರ್ತಾನೆ. ಅವನಿಗೊಂದು ಮಗಳಿರ್ತಾಳೆ. ಅವರಿಗೆ ಮದ್ವೆ ಫಿಕ್ಸ್ ಆಗಿರತ್ತೆ. ಆದ್ರೆ ಹುಡುಗನ ಮನೆಯವರು ಡಿಮ್ಯಾಂಡ್ ಇಡ್ತಾ ಇರ್ತಾರೆ, ನೀವ್ ಈ ತರ ಮಾಡ್ಕೊಟ್ರೇನೆ ಮದ್ವೆ ಆಗ್ತೀನಿ ಅಂತೇಳಿ. ಆದ್ರೆ ಪಾಪ ಆ ಕಡು ಬಡವನ ಹತ್ರ ಮದ್ವೆ ಮಾಡ್ಲಿಕ್ಕೆ ದುಡ್ಡಿರಲ್ಲ. ಅದಕ್ಕೆ ಅವನು ತನ್ನ ಗಂಟು ಮೂಟೆನೆಲ್ಲ ಕಟ್ಕೊಂಡು ರಾಯರ ಸನ್ನಿಧಾನಕ್ಕೆ ಹೋಗ್ತಾನೆ. ಈಗಿನ ಭಕ್ತಾದಿಗಳು ಏನ್ ಮಾಡ್ತಾರೆ, ಒಂದಿನಕ್ಕೆ ಹೋಗ್ತಾರೆ, ಸಂಜೆ ಹೊರಟು ಬಿಡ್ತಾರೆ. ಅಂದ್ರೆ ಅವನ ಆ ತರ ಮಾಡಲ್ಲ. ಅವನೆಲ್ಲ ಗಂಟು ಮೂಟೆ ಸಹಿತನೇ ಹೋಗಿರ್ತಾನೆ. ಪ್ರತಿದಿನ ಏಳು ರಾಯರ ಮಂತ್ರಾಲಯಕ್ಕೆ ಹೋಗು, ಅಲ್ಲೇ ಇರು, ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರೋದು. ರಾಯರ ಜಪ ಮಾಡ್ತಾ ರಾಯರ ಭಕ್ತಿಯಿಂದ ಅಲ್ಲೇ ಇರ್ತಿದ್ದ. ಹೀಗೆ ತುಂಬಾ ದಿನಗಳು ಕಳೆಯುತ್ತೆ. ಅವನಲ್ಲೇ ಸೇವೆ ಮಾಡ್ಕೊಂಡು ಅಲ್ಲೇ ಇರ್ತಿದ್ದ. ಹಾಗೆ ಇನ್ನೊಂದು ಕಡೆ ಒಬ್ಬ ಅಗರ್ಭ ಶ್ರೀಮಂತ ಇರ್ತಾನೆ. ಆದ್ರೆ ಅವನಿಗೊಬ್ಬ ಮಗ ಇರ್ತಾನೆ. ಅವನು ಹುಡ್ದಾರಿಂದನೂ ಪೋಲಿಯೋ ಆಗಿ ಅವನಿಗೆ ಮಾತು ಬರ್ತಾ ಇರಲ್ಲ, ಆಮೇಲೆ ನಡೆಯೋದಕ್ಕೂ ಆಗ್ತಾ ಇರಲ್ಲ. ಅವನು ಕೂಡ ತುಂಬಾ ವರ್ಷಗಳಿಂದ ರಾಯರನ್ನೇ ನಂಬ್ತಾ ಬರ್ತಾನೆ. ಯಾವುದೇ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ಇಲ್ಲ ನಿಮ್ ಮಗ ಸರಿ ಆಗಲ್ಲ ಅಂತ ಅಂದ್ರು ಅವನಿಗೆ ರಾಯರ ಮೇಲೆ ನಂಬಿಕೆ ಇರತ್ತೆ. ರಾಯರು ನನ್ನ ಮಗನ ಸರಿ ಮಾಡೇ ಮಾಡ್ತಾರ ಅಂತ ಹೇಳಿ ಅವನು 18 ವರ್ಷದಿಂದನೂ ರಾಯರನ್ನ ನಂಬ್ಕೊಂಡು ಬಂದಿರ್ತಾನೆ. ಒಂದಿನ ಅವನಿಗೆ ಬಡವ ಏನಿರ್ತಾನೆ ಮಂತ್ರಾಲಯದಲ್ಲಿ ಸೇವೆ ಮಾಡ್ತಾ ಅವನಿಗೊಂದಿನ ಕನ್ಸು ಬೀಳತ್ತೆ. ಏನಪ್ಪಾ ಅಂತ ಅಂದ್ರೆ, ನಾಳೆ ಬೆಳಗ್ಗೆ ನೀನು ಬೇಗ ಎದ್ದು ಬೃಂದಾವನದ ಬದಿ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ನಿನಗೆ ಒಂದು ವಸ್ತು ಸಿಗತ್ತೆ, ಅದನ್ನ ನೀನ್ ತಗೋ ಅಂತ ಹೇಳಿ ಅವನಿಗೆ ಕನ್ಸು ಬೀಳತ್ತೆ. ಇತ್ತ ಅಗರ್ಭ ಶ್ರೀಮಂತ ಏನಿರ್ತಾನೆ ಅವನಿಗೂ ಒಂದು ಕನ್ಸು ಬೀಳತ್ತೆ. ನಾಳೆ ಬೆಳಗ್ಗೆ ಒಂದು ಹಳದಿ ಬಣ್ಣ ಬಟ್ಟೆಯಲ್ಲಿ ಇಷ್ಟು ದುಡ್ಡನ್ನ ಹಾಕಿ, ಹಾಗೆ ನಿನ್ ಮಗನ್ನು ಕರ್ಕೊಂಡು ದುಡ್ಡನ್ನು ಇಟ್ಟು ನಿನ್ ಮಗನ್ನು ಕೂರಿಸಿ ನೀನ್ ಹೊರಟು ಬಂದು ಬಿಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಇವನು ಶ್ರೀಮಂತ ಏನಿರ್ತಾನೆ ಬೆಳಗ್ಗೆ ಎದ್ದು ಗಾಡೀಲಿ ಮಗನ್ ಕೂರಿಸ್ಕೊಂಡು ದುಡ್ಡು ಇಟ್ಕೊಂಡು ಬೃಂದಾಲಯದ ಬಳಿ ಬಂದು ತನ್ನ ಮಗನ್ನು ಕೂರಿಸಿ ಆ ದುಡ್ಡಿನ ಚೀಲವನ್ನು ಅಲ್ಲಿಟ್ಟು ಹೋಗ್ತಾನ ಅವನು. ಆ ಕ್ಷಣಕ್ಕೆ ಈ ಬಡವ ಏನಿರ್ತಾನೆ ಅವನು ಕೂಡ ಅಲ್ಲಿಗೆ ಬರ್ತಾನೆ. ರಾಯರು ಹೇಳಿದಾಗೆ ಒಂದು ಹಳದಿ ಕಳ್ಳ ಬಟ್ಟೆ ಅಲ್ಲಿರತ್ತೆ, ಅವನನ್ನ ತಗೊಂಡು ಹೊರಡ್ತಾನೆ. ಅವಾಗ ಈ ಹುಡ್ಗಂಗೆ ಏನಾಗತ್ತೆ, ನನ್ನ ವಸ್ತುನ ಯಾರೋ ಒಬ್ಬ ಕಳ್ಳ ಕದ್ಕೋಗ್ತಿದ್ದಾನೆ ಅಂತ ಹೇಳಿ ಕಳ್ಳ 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 ಅಂತ ಓಡ್ ಹೋಗ್ತಾನೆ ಅವರ ಬಡವನ ಹಿಂದೆ. ಅವಾಗ ಅಲ್ಲಿದ್ದವರಿಗೆಲ್ಲ ಶಾಕ್ ಆಗ್ಬಿಡತ್ತೆ. ಯಾಕಂದ್ರೆ ಈ ಶ್ರೀಮಂತ ಏನಿರ್ತಾನೆ ಹಿಂದಿನ ದಿನನೇ ಮಗನ್ ಕರ್ಕೊಂಡ್ ಬಂದಿರ್ತಾನೆ. ಅಲ್ಲಿ ಎಲ್ರು ನೋಡ್ತಾ ಇರ್ತಾರೆ, ಆ ಹುಡ್ಗಂಗ್ ಪಾಪ ಮಾತು ಬರಲ್ಲ, ನಡಿಯಕ್ ಆಗ್ತಾ ಇರಲ್ಲ ಅಂತೇಳಿ. ಈ ಒಂದೇ ಸಲಿ ಆ ಹುಡ್ಗ ಓಡ್ತಾ ಇದ್ದಾನೆ. ಆ ಹುಡ್ಗನ್ಗೆ ಗೊತ್ತಿಲ್ಲ ನನಗೆ ಮಾತು ಬರ್ತಾ ಇದೆ, ನಾನು ಓಡ್ತಾ ಇದ್ದೀನಿ ಅಂತ ಹೇಳಿ. ಅವಾಗ ಅವನಿಗೆ ಶ್ರೀಮಂತನಿಗೆ ಗೊತ್ತಾಗತ್ತೆ, ರಾಯರ ಪವಾಡನೇ ಇದು ಸರಿ ಅಂತ ಹೇಳಿ. ಆಮೇಲೆ ಆ ದುಡ್ಡನ್ನ ಆ ಬಡವನಿಗೆ ಕೊಟ್ಟು ಅವನು ಒಂದು ಮಗನ್ ಕರ್ಕೊಂಡು ಅವನ ಊರಿಗೆ ಹೊರಟೋಗ್ತಾನೆ. ಇತ್ತ ಆ ಬಡವ ಕೂಡ ರಾಯರಿಗೆ ಧನ್ಯವಾದವನ್ನು ಸಲ್ಲಿಸಿ ಅವನ ಊರಿಗೆ ಹೋಗಿ ಮಗಳನ್ನ ಮದುವೆ ಮಾಡಿ ಖುಷಿಯಾಗಿರ್ತಾನೆ. ಹೀಗೆ ನಾವು ಭಕ್ತಿಯಿಂದ ರಾಯರಿಗೆ ಶರಣಾದ್ರೆ ಎಂಥ ಪವಾಡನ ರಾಯರು ಮಾಡ್ತಾರೆ. ಅವರ ಪುಣ್ಯವನ್ನೆಲ್ಲ ದಾರೆ ಎರೆದು ನಮ್ಮೆಲ್ಲ ಕಷ್ಟವನ್ನು ಸ್ಫಟಿಕದಂತಿದ್ರು ಕೂಡ ಮಂಜಿನಂತೆ ಕರಗೋ ಥರ ಮಾಡ್ತಾರೆ. ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಯರನ್ನ ನಂಬೇಕಷ್ಟೆ. ಇವತ್ತೊಂದು ದೇವರು ನಾಳೆ ಒಂದು ದೇವರು ಅಂತ ಹೇಳಿ ನೀವು ಬದಲಾಯಿಸಬಾರ್ದು. ಭಕ್ತಿಯಿಂದ ಎಷ್ಟೇ ಕಷ್ಟ ಬರಲಿ, ಅದೆಷ್ಟೇ ನೋವು ಬರಲಿ, ನೀವು ರಾಯರನ್ನೇ ನಂಬ್ತಾ ಬರಬೇಕು.
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.